ನಾನು ಕ್ರಮ ತಗೊಳ್ತೀನಿ. ಈಗ ಸೈಟ್ಗಳದ್ದು ತನಿಖೆಗೆ ಆದೇಶ ಮಾಡಿದ್ದೀನಿ. ರೆವಿನ್ಯೂ ಮ್ಯಾಟ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಈಗ ನೀವು ನಮ್ಮ ಮೇಲೆ ಭರವಸೆ ಇಟ್ಟು ಬರ್ತಿದ್ದೀರ. ನಿಮ್ಮನ್ನು ಕಾಪಾಡ್ಕೊಳ್ಳೋದು ಸ್ಥಳೀಯ ಶಾಸಕನಾಗಿ ನನ್ನ ಜವಾಬ್ದಾರಿ. ನೀವೆಲ್ಲ ನಮ್ಮ ಜೊತೆ ಬನ್ನಿ, ಪಕ್ಷನ ಬಲಪಡಿಸಿ. ಕಾಂಗ್ರೆಸ್ ಪಕ್ಷದ ಬಾವುಟ ಮತ್ತೆ ಇಲ್ಲಿ ಆರಬೇಕು. ಕಾಂಗ್ರೆಸ್ ಪಕ್ಷದ MP ಖಂಡಿತವಾಗೂ ಗೆಲ್ತಾರೆ ನಿಮ್ಮ ಆಶೀರ್ವಾದದಿಂದ. ನಿಮ್ಮನ್ನೆಲ್ಲ ಎಲ್ಲ ವಿಚಾರದಲ್ಲೂ ನಾನು ಕಾಪಾಡ್ಕೊತೀನಿ. ನೀವು ನನ್ನನ್ನು ಒಂದು 5-6 ವರ್ಷದಿಂದ ನೋಡಿದ್ದೀರ. నేను నమ్మితే ప్రాణమైన ఇచ్చేస్తాను. అది బళాపుల ప్రూవ్ చేసింది. ನಾನು 5 ವರ್ಷದಿಂದ ಫೈಟ್ ಮಾಡಿದೆ, ಕೇಸುಗಳು ಹಾಕ್ಸ್ಕೊಂಡೆ, ರಿಗ್ರೆಟ್ ಇಲ್ಲ ಮಾಡಿದೆ. ಈಗ ನೀವು ನನ್ನನ್ನು ನಂಬ್ತಾ ಇದ್ದೀರಾ. ನನಗೆ ಅಧಿಕಾರ ಮುಖ್ಯನೇ ಅಲ್ಲ, ನಾನು ಅದ್ರ ಹಿಂದೆ ಹೋಗೋನು ಅಲ್ಲ. ಬಟ್ ನಮ್ಮನ್ನು ನಂಬಿರೋರನ್ನ ಕಾಪಾಡ್ಕೊಳ್ಳೋದೇ ನನಗೆ ಗೊತ್ತಿರೋದು. ನಿಮ್ಮನ್ನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಸರ್, ಎಲ್ಲ ವಿಚಾರದಲ್ಲಿ. ಎರಡನೇದು, ಈಗ ಪಾರ್ಟಿನ ಸಂಘಟನೆ ಮಾಡಿ ಈಗ ನೀವೇನೆಲ್ಲ ಇಶ್ಯೂಸ್ ತಂದಿದ್ದೀರಾ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ನಾನು ಪರ್ಸ್ನಲಾಗಿ ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಈಗ ನಾನು ಜೂನ್ 4ನೇ ತಾರೀಕು ಆದಮೇಲೆ ಫಸ್ಟ್ ಅವಲಗುರ್ಕಿ ಪಂಚಾಯತಿನೇ ಹಾಕ್ಕೊತೀನಿ. ಈ ರೂಟಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಏನು ಅಂದರೆ, ನಿಮ್ಮೂರಿಗೆ ನಿಮ್ಮ ಶಾಸಕ ಅಂತ ನಾನು ಈಗ ಟೌನಲ್ಲಿ ಒಂದು 9 ವಾರ್ಡ್ ಮನೆ ಸುತ್ತಿದ್ದೀನಿ ಸರ್. ವಾರ್ಡ್ ನಂಬರ್ 31, ವಾರ್ಡ್ ನಂಬರ್ 23, 1 ಮುನ್ಸಿಪಲ್ ಲೇಔಟು ಸುತ್ತಿದ್ದೀನಿ, ಮನೆ ಸುತ್ತಿದ್ದೀನಿ. ಒಂದು ವಾರ್ಡ್ಗೆ ಹೋದರೆ ನನಗೆ 3-4 ದಿನ ಹಿಡಿದಿದೆ. ಈಗ ನಾನು ನಿಮಗೆ ಜೂನ್ 2nd ವೀಕಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡು ಅವಲಗುರ್ಕಿ ಪಂಚಾಯತಿಯಲ್ಲಿ 17 ಹಳ್ಳಿ ಇದೆ ಅಲ್ವಣ? 17 ಹಳ್ಳಿ ಇದೆ. 16 ಹಳ್ಳಿನೂ ಒಂದಿನ ಹಾಕ್ಕೊಂಡು ನೀವೆಲ್ಲ ಕೂರಿಸಿ ಬೆಳಗ್ಗೆ ಒಂದು 9ರಿಂದ 10 ಲಿಂಗಶೆಟ್ಟಿಪುರ ಒಂದು ಸರ್ಕಲಲ್ಲಿ ಬಂದು ಅಲ್ಲಿ ಎಲ್ಲ ಆಫೀಸರ್ಸ್ನ AC, DC, ರೆವಿನ್ಯೂ, ಪೊಲೀಸ್ ಎಲ್ಲರೂ ತಂದು ನನ್ನ ಜೊತೆ ಕೂರಿಸ್ತೀನಿ. ಏನೇ ಸಮಸ್ಯೆ ಇದ್ರೆ ಇದು ಮಾಡಿ ಅದಕ್ಕೊಂದು ಟೈಮ್ ಲೈನ್ ಹಾಕ್ಕೊಂಡು ಮತ್ತೆ ಅದನ್ನು ಸಾಲ್ವ್ ಮಾಡೋ ಜವಾಬ್ದಾರಿ. ಆಫೀಸರ್ಸ್ನೆಲ್ಲ ಊರಿಗೆ ಹಿಂಗೆ ಪ್ರತಿ ಹಳ್ಳಿಗೂ 1 ಅವರ್ ಅಥವಾ 3/4 ಗಂಟೆ ಆಫೀಸರ್ಸ್ ಜೊತೆ ಬಂದು ಸಾಲ್ವ್ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ. ಈಗ ಇದು ಇನಿಷಿಯೇಟ್ ಮಾಡಿದ್ದೀವಿ, ಸಾಲ್ವ್ ಆಗುತ್ತೆ. ಪ್ರತಿ ವರ್ಷ ಒಂದು ಊರಿಗೆ ಒಂದು ವಿಸಿಟ್ ಆಫೀಸರ್ಸ್ ಜೊತೆ ಬರ್ತೀನಿ ಸರ್. ಇದು ನಾನು ಭರವಸೆ ಕೊಡ್ತೀನಿ. ದಯವಿಟ್ಟು ಪಾರ್ಟಿಯನ್ನು ಸಂಘಟನೆ ಮಾಡಿ ಪಾರ್ಟಿಯನ್ನು ಗೆಲ್ಲಿಸ್ಬೇಕು ಅಂತ ವಿನಂತಿಸ್ತೀನಿ. ಇವತ್ತು ಅಣ್ಣ ಅವರು ನೀವೆಲ್ಲ ಬಂದಿದ್ದು ಭಾಳ ಖುಷಿ ಆಯಿತು. ನಾನು ರಾಜಕೀಯಕ್ಕೆ ಹೊಸಬನು, ರಾಜಕೀಯ ಅರ್ಥ ಮಾಡ್ಕೊತಿದ್ದೀನಿ. ಅದಕ್ಕೆ ಸರ್ ನಾವು ನಿಮ್ಮನ್ನು ಗೆಲ್ಸ್ಕೊಂಡ್ಬಂದಿದ್ದು. ಗೊತ್ತಕ್ಕ, ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಕ್ಕ. ಈಗ ನನಗೆ ಒಂದಕ್ಕ, ಈಗ ಹೇಳ್ತೀನಕ್ಕ, ನನಗೆ ಸ್ವಾರ್ಥ ಇದ್ದಿದ್ದರೆ ಎಲೆಕ್ಷನ್ ಆದಮೇಲೆ 70,000 ಮನೆಗೆ ಸೀರೆ ಏನಕ್ಕೆ ಹಾಕ ಕೊಡ್ತಿದ್ದೆ ಸರ್. ಸೀರೆ ಪ್ರಶ್ನೆ ಅಲ್ಲ, ನಮ್ಮೂರಿಗೆ ಒಂದು ಬಸ್ ಇಲ್ಲ. ಅಲ್ಲ, ಒಂದು ನಿಮಿಷ ಅಲ್ಲ ನೋಡಿ, ಏನಾಗ್ತಿದೆ ನಮ್ಮ ಗಮನಕ್ಕೆ ಬಂದಿಲ್ಲ. ನಾನು 20-22 ಹಳ್ಳಿಗೆ ಬಸ್ಗಳು ಹಾಕ್ಸಿದ್ದೀನಿ. 22 ಹಳ್ಳಿಗಳಿಗೂ ಬಸ್ ಹಾಕ್ಸಿದ್ದೀನಿ. ಈಗ ಒಂದು ಗಮನಕ್ಕೆ ಬಂದಾಗ ಈಗ ನೋಡಿ, ಮೊನ್ನೆ 30 ಬಸ್ಸು ಚಿಕ್ಕಬಳ್ಳಾಪುರ ಡಿಪೋಗೆ ತಂದಿದ್ರು. ಒಂದು ಅದಾದಮೇಲೆ ಇವತ್ತು ಆ್ಯಂಬುಲೆನ್ಸು ಎಷ್ಟು ಜನರ ಪ್ರಾಣ ಕಾಪಾಡ್ತೀನಿ ಅಂತ ನನಗೆ ಗೊತ್ತು. ಆ್ಯಂಬುಲೆನ್ಸು ನಿಮ್ಮ ಪಂಚಾಯತಿಯಲ್ಲ ತುಂಬ ಜನರ ಪ್ರಾಣ ಕಾಪಾಡಿದೆ. ನಾನು ಅವಲಗುರ್ಕಿ ಪಂಚಾಯತಿಯಲ್ಲೇ 20 ಜನರ ಪ್ರಾಣ ಕಾಪಾಡಿದೆ ನನ್ನ ಆ್ಯಂಬುಲೆನ್ಸ್. ನೋಡಿ, ನನ್ನ ಹತ್ರ ಡೇಟಾ ಇದೆ. 20 ಜನ ಅವಲಗುರ್ಕಿ ನಿಮ್ಮ ಪಂಚಾಯತಿಯಲ್ಲಿ ಗುರುಪ್ರಸಾದ್ ಅಂತ ಕಾವರ್ನಹಳ್ಳಿ ಪಾಯ್ಸನ್ ಕುಡಿತಾನ ಹುಡುಗನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಎತ್ಕೊಂಡು ಅಲ್ಲ, ಚಿಕ್ಕ ನರಸಿಂಹ ಕುರ್ಲಹಳ್ಳಿ ಹಾರ್ಟ್ ಪ್ರಾಬ್ಲಮ್ಮು, ಲೋ ಶುಗರು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ. ನಾನು ಅವಲಗುರ್ಕಿ ಪಂಚಾಯತಿಯಲ್ಲಿ 20 ಜನನ ನನ್ನ ಆ್ಯಂಬುಲೆನ್ಸ್ ಕಾಪಾಡಿದೆ. ಆದಷ್ಟು ಮಾಡ್ತಿದ್ದೀನಿ. ಈಗ ಎಲ್ಲ ವಿಚಾರದಲ್ಲೂ ನಾನು ಊರೂರು ಸುತ್ತೀನಿ, ಮನೆ ಸುತ್ತೀನಿ. ಏನಾಗ್ತಿದೆ, ನನ್ನೂರು ಹಳ್ಳಿಯವರು ನಮ್ಮ ಊರಿಗೆ ಬರಲಿಲ್ಲ. ಅಣ್ಣ ಈಗ ಬಂದೆ, ಇವಾಗ ನಾನು ಈಗ ಬಂದೆ ಇಲ್ಲಿ ಕೂತು. ಇವತ್ತು ನೋಡಿ, ಅಮ್ಮಮ್ಮ ಅಂದರೆ 2 ಹಳ್ಳಿಗೆ ಹೋಗ್ಬೋದು. ಜನ ಏನಾಗ್ತಿದೆ, ನನ್ನೂರು ಹಳ್ಳಿ ಸುತ್ತಕ್ಕೆ 1-1.5 ವರ್ಷ ಆದರೂ ಬೇಕು ಅಲ್ವಾ? ಇಷ್ಟೊತ್ತು ಬಂದು ಇಲ್ಲಿ ಇಷ್ಟೊಂದು ಅಷ್ಟು ಬೇಗ ಮಾತಾಡ್ಬೋದು. ಬಂದಾಗ ಒಬ್ಬೊಬ್ರು ಮಾತಾಡ್ತಾರೆ. ಅದು ಬೇರೆ. ನಾನು ಮನೆಗೆ ಹೋದಾಗ ನೆಕ್ಸ್ಟ್ ಹಂಗೆ ಮಾಡ್ತೀರಾ? ಖಂಡಿತ ಇದಾಗ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ಬೇಕಣ್ಣ. ಥ್ಯಾಂಕ್ ಯು. ಎಲ್ಲ ಬರ್ತಾ ಇರೋದು ಎಲ್ಲ ಹಿರಿಯರ ಆಶೀರ್ವಾದ ಇರಲಿ. ದಯವಿಟ್ಟು ಏನು ಮಾಡ್ತಿರೋ ಈ ಪಂಚಾಯಿತಿಯಲ್ಲಿ ರಕ್ಷಾರಾಮ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸರ್. ಪ್ರೋಗ್ರಾಮಿಗೆ ಫಿಕ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಜಡ್ಪಿ ವ್ಯಾಪ್ತಿ ಎಲ್ಲನೂ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಒಂದು 20 ಜನ ಲಿಸ್ಟ್ ಮಾಡಿ ಕರೀತಾ ಇದ್ದೀವಿ. ಇಬ್ಬರು ಪ್ರೋಗ್ರಾಮ್ ನಾವು ಹೇಳ್ತೀವಿ ಯಾವತ್ತು ಅಂತ ಹೇಳ್ಬಿಟ್ಟು ನಿಮ್ಮದು ಮುಖಲ್ವಾಗ 12ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ಸರ್. 12 ನಾಳೆ ಇದೆ. ನಾಳೆಗೆ ಪರ್ಮಿಷನ್ 48 ಅವರ್ಸ್ ಬೇಕು. ಈಗ ನಾವು ಮೀಟಿಂಗ್ ಕರೆದು 48 ನಮ್ಗೆ ಸಿಕ್ಕಲ್ವೋ 2 ದಿವಸದಲ್ಲಂತೂ ನಾವು ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡ್ತೀವಿ. ಅವ್ರು ತಾವು ಇರಬೇಕು ಜೊತೆಯಲ್ಲಿ. ಅವ್ರು ಬರಲಿ ಬರ್ದವಾಗಲಿ ನೀವನ್ನ ಇರಬೇಕು, ಅವರನ್ನ ಇರಬೇಕು. ನಾವು ಹೇಳ್ತೀವಿ. ಅತಿ ಹೆಚ್ಚಿಗೆ ಪಂಚಾಯತಿ ವೈಸ್ ಹಾಕೊಂಡ್ಬರ್ತೀವಿ.
ಮಾಡ್ತೀವಿ. ಅತಿ ಹೆಚ್ಚಿಗೆ ಜನ ಸೇರಬೇಕು ಅಂತ ನಾನು ನಮ್ಮಲ್ಲಿ ಎಲ್ಲ ಕಲ್ಕಳಿಯನ್ನು ನೀವು ಓಡಾಡಿದ್ರೆ ಖಂಡಿತ ಪಂಚಾಯತ್ ಇಟ್ಕೊಡ್ತೀವಿ. ಸ್ವಲ್ಪ ಹೋರಾಡಿ ಹೇಳ್ತೀನಿ ಸರ್ ಇನ್ನೊಂದು ಕಾಂಟ್ಯಾಕ್ಟ್ ಮಾಡಬೇಕು, ನಮಗೆ ಪರಿಚಯ